ಇನ್ನು ತಮ್ಮ ವಿದ್ಯಾಭ್ಯಾಸಕ್ಕೋಸ್ಕರ ಬೆಂಗಳೂರಲ್ಲಿ ಓದ್ತಾ ಇದ್ದಾನೆ. ಒಟ್ಟಲ್ಲಿ ನಾವೆಲ್ಲ ಕಷ್ಟ ಮಾಡಿ ನಾವೆಲ್ಲರೂ ಕೂಡ ಮತ್ತೆ ಎಲ್ಲರ ಸುಖವಾಗಿ ಮಾಡಬೇಕು. ಆಶೀರ್ವಾದ ಮಾಡಿದ್ದೇವ. ದೇವರಲ್ಲಿ ಏನು ಬೇಡಿಕೊಂಡೆ ನನಗೆ ಬಂದವರಿಗೆ ಕಷ್ಟ ಕಾರ್ಪಣ್ಯ ನಮಗೆ ಬಂದ ಕಷ್ಟವನ್ನು ದೇವರು ಕೊಟ್ಟಿರಬೇಕಾದರೆ ಈ ಜಗತ್ತಿನಲ್ಲಿ ಯಾರು ಕೊಡುವರು ಇರ್ತಾರಲ್ಲ ಇರುತ್ತಿರಲಿಲ್ಲ. ಕಷ್ಟದಲ್ಲಿ ಇದ್ದವರಿಂದ ಇನ್ನಷ್ಟು ಕಷ್ಟಪಟ್ಟು ಸಿರಿವಂತಿಕೆಯಲ್ಲಿ ಬೇರೆಯವರನ್ನ ಇನ್ನಷ್ಟು ಚರಿತ್ರೆ ಮುಖವಾಗಿ ಮಾಡ್ಕೊಂಬ ಆಗ ದೇವರು ಎಷ್ಟೊಂದು ಜನ ಒಟ್ಟಿಗೆ ಊಟವಿಲ್ಲದೆ ಬೇರೆಯವರ ಮನೆಯಲ್ಲಿ ಕೈ ಹಾಕಿದರು. ಅವರಿಗೆ ಅನ್ನ ನೀಡದೆ ಬಿಸಾಡುವ ಜನರಷ್ಟಿಲ್ಲ ಈ ಜಗದಲ್ಲಿ. ಒಂದು ಹೊತ್ತಿನ ಊಟಕ್ಕೂ ಬಂದಾಗಬೇಡ. ನನ್ನ ತಂಗಿನ ತಮ್ಮ ಉಪವಾಸ ಇರಬಾರ್ದು ಅಂತ ನೀನು ಅನ್ನ ಹೊಟ್ಟೆ ಹಿಡ್ಕೊಂಡು ನಮಗೆ ತಿಂದು ಬೆಳೆಸಂತ ಆ ದೇವರನ್ನು ನಮಸ್ಕರಿಸಿದ ಬಿಟ್ಟು ಈ ಅಣ್ಣನನ್ನು ನಮಸ್ಕರಿಸಿದ ನನ್ನ ಪಾಲಿಗೆ ನಮ್ಮನ್ನು ಇಷ್ಟು ದೊಡ್ಡವನ್ನಾಗಿ ಮಾಡುವಾಗ ನಾನು ಚಿಕ್ಕ ಮನೆ ಮಾಡಿದೆ. ನನ್ನನ್ನು ಇಷ್ಟು ದೊಡ್ಡದಾಗಿ ನನ್ನ ತಂದೆ ತಾಯಿಯನ್ನು ಆಸೆ ಇಟ್ಟಿದ್ವಿ. ನನ್ನನ್ನು ಇಷ್ಟು ದೊಡ್ಡ ಮಾಡುವಾಗ ಆ ದೇವರ ಸಂಜೆ ಹೇಳೋ ಮಾತು ಯಾಕೋ ಹೇಗೆ ಬಂದ್ಬಿಟ್ಟೇನಪ್ಪ. ವಿದ್ಯಾಭ್ಯಾಸದಿಂದ ಹೇಗೆ ನಡೀತಾ ಇದೆ? ಏನು ನಿಮ್ಮೆಲ್ಲ ಅಷ್ಟೊಂದಿಲ್ಲ, ಎಲ್ಲ ಚೆನ್ನಾಗೇ ನಡ್ತಾ ಇತ್ತು. ಆದ್ರೆ ಸ್ವಲ್ಪ ದಿವಸ ಕಾಲೇಜಿಗೆ ಹೊರಗೆ ಇತ್ತು. ಅದಕ್ಕೆ ಸುಮ್ಮನೆ ನಿನ್ನ ನೋಡ್ಬೇಕಂತ ನಮ್ಮ ಮನಸ್ಸು ತುಂಬಾ ಅನಿಸ್ತಾ ಇತ್ತು. ಅದಕ್ಕೆ ಇನ್ನೊಂದು ನೋಡ್ದೆ ಬಂದ್ಬಿಟ್ಟೆ. ನಿನ್ನನ್ನು ಹೇಳಿದ್ರೆ ನಿನ್ನ ಅಣ್ಣನಿಗೆ ಹೇಳಿದ್ರೆ ಸುಮ್ಮನೆ ಇರ್ತಿದ್ಯಾ? ಅದಕ್ಕೆ ಯಾರಿಗೂ ಹೇಳಿ ಇವಾಗ ಮತ್ತೆ ಬಂದೆ ಅಣ್ಣ. ವಿಕ್ಟೋರಿ ಎಲ್ಲ ಪಾಸ್ ಆಗಿದೆ. ವಿಕ್ಟೋರಿ ಕೊಟ್ಟು ಮನೆಗೆ ಬರುವಾಗ 7 ಲಕ್ಷ ರೂಪಾಯಿ ಕಳೆದಣ್ಣ. ಏನು ನಡೆಯಲ್ಲಪ್ಪ, ಏನು ನಡೆದಿಲ್ಲ. ನೌಕರಿ ಈ ಶ್ರೀಮಂತರಿಗೆ ಮಾತ್ರಪ್ಪ. ನಮ್ಮಂತ ಬಡವರು ಎಷ್ಟೇ ಓದಿದವರಿಲ್ಲಪ್ಪ. ಇಲ್ಲ